Hello everyone, I am Nalini and Assistant Professor, Department of Commerce. Now I am going to discuss about the annual general meeting, and in this, what are the duties of the secretary relating to the annual general meeting. So duties of the secretary can be categorized in three ways in the healthy way. One on secretary's duties before the meeting, secretary's duties during the meeting, and secretary's duties after the meeting. So first let us discuss about the secretary's duties before the meeting, before the convening of the meeting. What are the duties that is performed by the secretary? First one you have is approval of the financial statements. To get the financial statements by the based and further, they have to get audited and audited by the coordinators, and his report must be recorded. Whatever the report is going to give, that must be recorded. So first thing he has to do this, and secondly, preparation of annual reports. The secretary has to prepare the annual reports in consultation with the chairman. ಸೊ ಚೇರ್ಮನ್ ಜೊತೆಯಾಗಿ ಅಥವಾ ಚೇರ್ಮನ್ದು ಅಡ್ವೈಸನ್ನು ತೊಗೊಂಡು ಅವ್ರು ಏನು ಮಾಡಬೇಕು ಅಂತಂದರೆ ಈ ಹ್ಯಾಸ್ ಟು ಪ್ರಿಪೇರ್ ದಿ ಆ್ಯನ್ಯುಯಲ್ ರಿಪೋರ್ಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ಅಂದರೆ ಕಂಡಕ್ಟ್ ಆಫ್ ಬೋರ್ಡ್ ಮೀಟಿಂಗ್. ಟು ಕನ್ವೀನ್ ಅ ಬೋರ್ಡ್ ಮೀಟಿಂಗ್ ಬಿಫೋರ್ ದ ಆ್ಯನ್ಯುಯಲ್ ಜನರಲ್ ಮೀಟಿಂಗ್, to consider the matters such as disposal of profits, to determine the rate of the dividend, to fix up the date, time and venue of the meeting. So before conducting the annual general meeting, first he has to convene a board meeting. ಸೊ ಬೋರ್ಡ್ ಮೀಟಿಂಗನ್ನು ಫಸ್ಟ್ ಕನ್ವೀನ್ ಮಾಡ್ತಾರೆ. ಯಾಕಂತಂದರೆ ಬೋರ್ಡ್ ಮೀಟಿಂಗಲ್ಲಿ ಅವರು ಡಿಸ್ಕಷನನ್ನು ಮಾಡ್ತಾರೆ. ಸೊ ಏನು ಡಿಸ್ಕಷನ್, ವಾಟ್ ಟು ಡಿಸ್ಪೋಸಲ್ ಆಫ್ ದಿ ಪ್ರಾಫಿಟ್ಸನ್ನು ಹೇಗೆ ನಾವು ಡಿಸ್ಪೋಸ್ ಮಾಡಬೇಕು. ಸೊ ವಾಟ್ ಯು ಹ್ಯಾವ್ ಟು ಡಿಟರ್ಮೈನ್ ದ ರೇಟ್ ಆಫ್ ಡಿವಿಡೆಂಡ್ ದಟ್ ಮಸ್ಟ್ ಬಿ ಪೇಡ್ ಟು ದಿ ಶೇರ್ ಹೋಲ್ಡರ್ಸ್, ಆ್ಯಂಡ್ ವಿ ಹ್ಯಾವ್ ಟು ಫಿಕ್ಸ್ ಅಪ್ ದ ಡೇಟ್, ಟೈಮ್ ಆ್ಯಂಡ್ ವೆನ್ಯೂ ಆಫ್ ದಿ ಮೀಟಿಂಗ್. ಸೊ ಆ್ಯನ್ಯುಯಲ್ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡೋದಕ್ಕಿಂತ ಮೊದಲು ಬೋರ್ಡ್ ಮೀಟಿಂಗನ್ನು ಕಂಡಕ್ಟ್ ಮಾಡಿ ಅಲ್ಲಿ ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಸೊ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಪ್ರಾಫಿಟ್ಸನ್ನು, ರೇಟ್ ಆಫ್ ಡಿವಿಡೆಂಡ್ ಎಷ್ಟು ಕೊಡಬೇಕು, ಆ್ಯನ್ಯುಯಲ್ ಜನರಲ್ ಮೀಟಿಂಗ್ದು ಟೈಮು, ವೆನ್ಯೂ ಆ್ಯಂಡ್ ಡೇಟ್ ಯಾವುದಿರಬೇಕು ಅದನ್ನೆಲ್ಲನೂ ಕೂಡ ಅವ್ರು ಏನು ಮಾಡ್ತಾರೆ, ಸೊ ಬೋರ್ಡ್ ಮೀಟಿಂಗಲ್ಲಿ ಅದನ್ನು ಡಿಟರ್ಮೈನ್ ಮಾಡ್ತಾನೆ. ಬೋರ್ಡ್ ಮೀಟಿಂಗ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಅರೇಂಜ್ಮೆಂಟ್ ಫಾರ್ ಪ್ರಿಂಟಿಂಗ್ ಆಫ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸಚ್ ಆಸ್ ನೋಟಿಸ್, ಆ್ಯನ್ಯುಯಲ್ ಅಕೌಂಟ್ಸ್, reports of the directors. So he has to print, or he has to get it printed, the annual accounts. It may be a profit and loss account and any other reports of the directors and etc. Next, he has to give notice to members ಅಂತ ಹೇಳ್ತೀವಿ. The notice of annual general meeting along with the relevant documents is sent by post to the members. ಸೊ ಮೆಂಬರ್ಸ್ಗೆಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಅಥವಾ ಒಂದು ಇಂಟಿಮೇಷನನ್ನು ಕೊಡಬೇಕು ಅಂತಂದರೆ ಈ ಹ್ಯಾಸ್ ಟು ಸೆಂಡ್ ದಿ ನೋಟಿಸ್ ಅಂತ ಹೇಳ್ತೀವಿ. ಸೊ ನೋಟಿಸನ್ನು ಅವರು ಕೊಡಬೇಕಾಗತ್ತೆ. ನೆಕ್ಸ್ಟ್ ಕಮ್ಸ್ ದಿ ಪಬ್ಲಿಕ್ ನೋಟಿಸ್ ಇನ್ ನ್ಯೂಸ್ ಪೇಪರ್. ದ ಸೆಕ್ರೆಟರಿ ಹ್ಯಾಸ್ ಟು ಮೇಕ್ ಎನ್ ಅರೇಂಜ್ಮೆಂಟ್ ಟು ಪಬ್ಲಿಷ್ ಪಬ್ಲಿಕ್ ನೋಟಿಸ್ ಆಫ್ ದಿ ಮೀಟಿಂಗ್ ಇನ್ ನ್ಯೂಸ್ ಪೇಪರ್. ಸೊ ನ್ಯೂಸ್ ಪೇಪರಲ್ಲೂ ಕೂಡ ಕಂಪನಿ ಆ್ಯನ್ಯುಯಲ್ ಜನರಲ್ ಮೀಟಿಂಗು ಯಾವತ್ತು ಆನ್ ವಿಚ್ ಡೇಟ್ ಇಟ್ ವಿಲ್ ಬಿ ಹೆಲ್ಡ್ ಅನ್ನೋದನ್ನು ಕೂಡ ಅವರು ಮೆನ್ಷನ್ನು ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಈ ಶುಡ್ ಸೆಂಡ್ ದ ಕಾಪೀಸ್ ಆಫ್ ದಿ ನೋಟಿಸ್ ಆ್ಯಂಡ್ ಡೈರೆಕ್ಟರ್ಸ್ ರಿಪೋರ್ಟ್ ಟು ದಿ ಸ್ಟಾಕ್ ಎಕ್ಸ್ಚೇಂಜಸ್. ಸೊ ಯಾವ ರಿಜಿಸ್ಟರ್ ನಾವು ಯಾವ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಲಿಸ್ಟ್ ಮಾಡಿರ್ತೀವೋ ಆ ಸ್ಟಾಕ್ ಎಕ್ಸ್ಚೇಂಜ್ಗೆ ಏನು ಮಾಡಬೇಕು, ಈ ಹ್ಯಾಸ್ ಟು ಸೆಂಡ್ ದ ಕಾಪೀಸ್ ಆಫ್ ದಿ ನೋಟಿಸ್ ಆ್ಯಂಡ್ ಡೈರೆಕ್ಟರ್ಸ್ ರಿಪೋರ್ಟ್ ಟು ದಟ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕಾಪೀಸ್ ಆಫ್ ನೋಟಿಸ್ ಆ್ಯಂಡ್ ಆ್ಯನ್ಯುಯಲ್ ಅಕೌಂಟ್ಸ್ ಟು ರಿಜಿಸ್ಟ್ರಾರ್ ಆಫ್ ದಿ ಕಂಪನೀಸ್. ಸೊ ಕಂಪನಿ ಮೀಟಿಂಗ್ ನೋಟಿಸ್ ಆಗಿರ್ಬೋದು ಅಥವಾ ಆ್ಯನ್ಯುಯಲ್ ಅಕೌಂಟ್ಸ್ ಆಗಿರ್ಬೋದು, ಅದನ್ನು ಕೂಡ ಅವ್ರು ಏನು ಮಾಡಬೇಕಾಗುತ್ತೆ, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ಗೆ ಅದನ್ನು ಕೂಡ ಅವರು ಸೆಂಡ್ ಮಾಡಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಿಪ್ರೇಷನ್ ಆಫ್ ದಿ ಅಜೆಂಡಾ. ಸೊ ವಾಟ್ ಈಸ್ ದ ಅಜೆಂಡಾ ಆಫ್ ದ ಮೀಟಿಂಗ್? ಸೊ ವೈ ದ ಮೀಟಿಂಗ್ ಈಸ್ ಕನ್ವೀನ್ಡ್, ವಾಟ್ ಈಸ್ ದ ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿ ಮೀಟಿಂಗ್ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಬೇಕು. ಅದನ್ನು ಯೂಶ್ವಲಿ ನಾವು ಅದು ಅಜೆಂಡಾ ಪ್ರಿಪ್ರೇಷನ್ನು ಕೂಡ ಅವರು ಮಾಡಬೇಕಾಗತ್ತೆ. ಆ್ಯಂಡ್ ಫಾರ್ ಸೆಕ್ಯೂರಿಂಗ್ ದ ಪ್ರಾಕ್ಸಿ ಫಾರ್ಮ್ಸ್ ಅಂತ ಹೇಳ್ತೀವಿ. ಸೊ ಸೆಕ್ಯೂರಿಂಗ್ ದ ಪ್ರಾಕ್ಸಿ ಫಾರ್ಮ್ಸ್ ಅಂತಂದರೆ ಜನರಲಿ ಇಫ್ ಅ ಪರ್ಸನ್ is not able to attend the meeting personally ಅಂತ ಅಂದಾಗ, ಸೊ ಈ ಮೇ ಡೈರೆಕ್ಟ್ ಆರ್ ಈ ಮೇ authorize some person to attend the meeting. ಸೊ ಯಾರ್ಯಾರು ಬೇರೆಯವ್ರಿಗೆ ಆಥರೈಸೇಷನನ್ನು ಕೊಟ್ಟಿರ್ತಾರೆ, ಸೊ ಆನ್ ಹಿಸ್ ಬಿಹಾಫ್ ಟು ಅಟೆಂಡ್ ದ ಮೀಟಿಂಗ್, ಅದನ್ನು ನಾವು ಪ್ರಾಕ್ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಿಯರ್ the company secretary has to secure the proxy forms also. So these are the important
functions that must be performed or the duties that must be performed by a company secretary before the meeting. Next, during the meeting, what are the secretary's duties at the time of meeting or during the meeting? First one you have is whenever meeting starts ಅಂತಂದಾಗ first he has to collect the admission card. So he has to collect means here he has to make some arrangements to collect the admission card from the members at the gate and also record their attendance. So he need not personally go and collect. Actually, he'll make an arrangement so that some person is going to collect the admit card and also admission card from the members and at the gate itself, and is going to record their attendance. Next, ascertainment of quorum. So here, as we know that for conduct of meeting, there is a requirement of quorum, that is minimum number should be present in order to convene a meeting. Then only we are going to call that as a valid meeting. ಸೊ ಮಿನಿಮಮ್ ನಂಬರ್ಸ್ ಅಷ್ಟು ಜನ ಇರಲೇಬೇಕು ಅನ್ನೋಂತಹ ರೂಲ್ಸ್ ಇರುತ್ತೆ ನಮಗೆ ಗೊತ್ತಿರೋ ಪ್ರಕಾರ. ಸೊ 5 ಮೆಂಬರ್ಸ್ ಪಬ್ಲಿಕ್ ಕಂಪನಿಗೆ ಮಿನಿಮಮ್ ಆಗಿರಬೇಕು, ಪ್ರೈವೇಟ್ ಕಂಪನಿ ಅಥವಾ ಅದರ್ ಕಂಪನೀಸ್ಗೆ ಜನರಲಿ 2 ಮೆಂಬರ್ಸ್ ಇರ್ತಾರೆ. ಸೊ ಈ ಹ್ಯಾಸ್ ಟು ಸಿ ದಟ್ ಆರ್ ಮೇಕ್ ಶ್ಯೂರ್ ದಟ್ ಮಿನಿಮಮ್ ನಂಬರ್ ಪ್ರೆಸೆಂಟ್ ಇದ್ದಾರಾ ಇಲ್ವಾ ಅಂತ ನೋಡಬೇಕು. ಸಪೋಸ್ ಮಿನಿಮಮ್ ನಂಬರ್ ಇಲ್ಲ ಅಂತ ಅಂದರೆ ದೆನ್ ವಿ ಆರ್ ನಾಟ್ ಗೋಯಿಂಗ್ ಟು ಕಾಲ್ ದಟ್ ಆಸ್ ಅ ವ್ಯಾಲಿಡ್ ಮೀಟಿಂಗ್. ಅದನ್ನು ವ್ಯಾಲಿಡ್ ಮೀಟಿಂಗ್ ಅಂತ ನಾವು ಕರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟು ಅಸೈನ್ಮೆಂಟ್ ಆಫ್ ಕೋರಮ್ ಆದಮೇಲೆ ನೆಕ್ಸ್ಟ್ ಬರೋದು ಅಂತ ಅಂದರೆ ಪ್ರೆಸೆಂಟೇಷನ್ ಆಫ್ ಡೈರೆಕ್ಟರ್ಸ್ ರಿಪೋರ್ಟ್ ಅಂತ ಹೇಳ್ತೀವಿ ಟು ದಿ ಮೆಂಬರ್ಸ್. ಸೊ ಹಿಯರ್ ದ ಸೆಕ್ರೆಟರಿ ಹ್ಯಾಸ್ ಟು ಪ್ರೆಸೆಂಟ್ ದ ರಿಪೋರ್ಟ್ ಟು ದಿ ಮೆಂಬರ್ಸ್ ಹೂ ಅಟೆಂಡ್ ದ ಮೀಟಿಂಗ್. ಯಾರೆಲ್ಲ ಮೀಟಿಂಗ್ಗೆ ಬಂದಿರ್ತಾರೆ ಅವ್ರೇನು ಮಾಡ್ತಾರೆ ಅಂತ ಅವ್ರಿಗೆಲ್ಲರಿಗೂ ಕೂಡ ಆ ಡೈರೆಕ್ಟರ್ಸ್ ರಿಪೋರ್ಟ್ನ ಇವನು ಕೊಡಬೇಕಾಗತ್ತೆ, ಸೆಕ್ರೆಟರಿ ಆಗಿರೋರು. ನೆಕ್ಸ್ಟ್, ಆಡಿಟರ್ಸ್ to read out the report. The secretary has to help the auditors to read out the report. ಸೊ ಆಡಿಟರ್ಸ್ ಅಂತಂದರೆ ಜನರಲಿ ಆಡಿಟ್ ರಿಪೋರ್ಟ್ ಏನಿರುತ್ತೆ ಅದನ್ನು ಅವರು ಆಡಿಟರ್ಸ್ ರೀಡ್ ಔಟ್ ಮಾಡಬೇಕು ಅಂದರೆ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ದಿಸ್ ವೇ. ಆಮೇಲೆ ಡಿಸ್ಕಷನ್ ಆಫ್ ಮ್ಯಾಟರ್ಸ್ ಟು ಹೆಲ್ಪ್ ದ ಮೆಂಬರ್ಸ್ ಟು ಟೇಕ್ ಅಪ್ ದಿ ಮ್ಯಾಟರ್ಸ್ ಫಾರ್ ಡಿಸ್ಕಷನ್. ಸೊ if he is in the meeting means he has to do all the duties, like if the members wants to take up the matters for discussion, he has to help them out in discussing those matters also. ಸೊ ಅದಾದಮೇಲೆ ನೆಕ್ಸ್ಟ್ ಹೇಳೋದಂತಂದರೆ ಈ ಶುಡ್ ಕೀಪ್ ಫಾರ್ ರೆಡಿ ರೆಫರೆನ್ಸ್ ಡ್ಯೂರಿಂಗ್ ದ ಮೀಟಿಂಗ್ ದ ಫಾಲೋಯಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳ್ತೀವಿ ಅಥವಾ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಬುಕ್ಸು ಮತ್ತು ಡಾಕ್ಯುಮೆಂಟ್ಸನ್ನು ರೆಡಿಯಾಗಿ ಇಟ್ಟಿರಬೇಕು, ರೆಡಿ ರೆಫರೆನ್ಸ್ಗೋಸ್ಕರ. ಒಂದು, ಕಾಪಿ ಆಫ್ ದಿ ಕಂಪನೀಸ್ ಆ್ಯಕ್ಟ್ ಆ್ಯಸ್ ಅಮೆಂಡೆಡ್ ಅಪ್ ಟು ಡೇಟ್. ಸೊ ಏನಾದರೂ ಕಂಪನೀಸ್ ಆ್ಯಕ್ಟ್ ಏನಾದರೂ ಅಮೆಂಡ್ ಆಗಿದೆ ಅಂತ ಅಂದರೆ, ಅಮೆಂಡ್ಮೆಂಟ್ಸ್ ಏನಾದರೂ ಕಂಪನೀಸ್ ಆ್ಯಕ್ಟ್ಗೆ ಮಾಡಿದ್ದಾರೆ ಅಂತಂದರೆ ಸೊ ಅಟ್ ಪ್ರೆಸೆಂಟ್ ಡೇಟ್ವರೆಗೂ ಏನೆಲ್ಲ ಮಾಡಿದ್ದಾರೆ ಅಂತ ಹಾಕಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ a copy of companies act ಆದಮೇಲೆ ಕಾಪಿ ಆಫ್ ಮೆಮೊರಾಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ದ ಕಂಪ್ನಿ ಆ್ಯಸ್ ಅಮೆಂಡೆಡ್ ಅಪ್ ಟು ಡೇಟ್. ಸಪೋಸ್ ಏನಾದರೂ ಕೂಡ ಆರ್ಟಿಕಲ್ಸ್ ಮತ್ತು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಏನಾದ್ರು ಅಮೆಂಡ್ಮೆಂಟ್ ಮಾಡಿದ್ದಾರೆ ಅಂತ ಅಂದರೆ ಸೊ ಟಿಲ್ ದಟ್ ಡೇಟ್ ಅಂದರೆ ಅದು ಸ್ಟಾರ್ಟ್ ಆಗೋವರೆಗೂ ಏನು ಮಾಡಿದ್ದಾರೆ ಅಂತ ಅಂದರೆ ಅದನ್ನು ಕೂಡ ಅವ್ರೇನು ಮಾಡಬೇಕಾಗತ್ತೆ, ಮೆನ್ಷನ್ನು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಬರೋದು ಅಂತಂದರೆ ಅಟೆಂಡೆನ್ಸ್ ಬುಕ್ ಅಂತ ಹೇಳ್ತೀವಿ. ಸೊ ಅಟೆಂಡೆನ್ಸ್ ಬುಕ್ಕನ್ನು ಕೂಡ ಅವ್ರು ಏನು ಮಾಡಬೇಕಾಗುತ್ತೆ, ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಮಿನಿಟ್ಸ್ ಬುಕ್ ಆಫ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್. ಸೊ ಆ್ಯನ್ಯುವಲ್ ಜನರಲ್ ಮೀಟಿಂಗ್ದು ಮಿನಿಟ್ಸ್ ಬುಕ್ಕನ್ನು ಅವರು ಮೇಂಟೈನ್ ಮಾಡಬೇಕು. ಆ್ಯನ್ಯುವಲ್ ಅಕೌಂಟ್ಸ್ ಆಫ್ ದ ಲಾಸ್ಟ್ 3 ಇಯರ್ಸ್. ಸೊ ಲಾಸ್ಟ್ 3 ಇಯರ್ಸ್ ಆ್ಯನ್ಯುವಲ್ ಅಕೌಂಟ್ಸ್ ಏನಿರುತ್ತೆ ಸೊ ಅದನ್ನು ಕೂಡ ಅವರು ಡಾಕ್ಯುಮೆಂಟ್ಸನ್ನು ರೆಡಿಯಾಗಿ ಇಟ್ಕೊಂಡಿರಬೇಕು. ಪ್ರಾಕ್ಸಿ ರಿಜಿಸ್ಟರ್ಸ್ ಆ್ಯಂಡ್ ಪ್ರಾಕ್ಸಿ ಫಾರ್ಮ್ಸನ್ನು ಕೂಡ ಅವರು ರೆಡಿಯಾಗಿ ಇಟ್ಕೊಂಡಿರಬೇಕು. ಯಾಕಂದರೆ ಯಾರು ಆನ್ ಹೂಸ್ ಬಿಹಾಫ್ ಹೂ ಹ್ಯಾಸ್ ಅಟೆಂಡೆಡ್ ದ ಮೀಟಿಂಗ್ ಅನ್ನೋ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಬೇಕಾಗಿರೋದ್ರಿಂದ. ದೆನ್ ರಿಜಿಸ್ಟರ್ ಆಫ್ ಮೆಂಬರ್ಸ್ ಆ್ಯಂಡ್ ಇಂಡೆಕ್ಸ್ ಆಫ್ ಮೆಂಬರ್ಸ್. ಈ ಹ್ಯಾಸ್ ಟು ಕೀಪ್ ದ ರಿಜಿಸ್ಟರ್ ಫಾರ್ ದಿ ಮೆಂಬರ್ಸ್ ಆ್ಯಂಡ್ ಇಂಡೆಕ್ಸ್ ಆಫ್ ಮೆಂಬರ್ಸ್ ಏನಿರುತ್ತೆ ಸೊ ಅದನ್ನು ಅವನು ಈ ಹ್ಯಾಸ್ ಟು ಕೀಪ್. ಆ್ಯಂಡ್ ವೋಟಿಂಗ್ ಕಾರ್ಡ್ಸ್ ಇಫ್ ಪೊಲೀಸ್ ಎಕ್ಸ್ಪೆಕ್ಟೆಡ್. ಸಪೋಸ್ ಏನಾದರೂ ಕೂಡ ಅಲ್ಲಿ ಯೂಶ್ವಲಿ ನಾವು ಪೋಲಿಂಗನ್ನು 2 ವೇಸಲ್ಲಿ ಮಾಡ್ತೀವಿ. ಒಂದು ಶೋ ಆಫ್ ಹ್ಯಾಂಡ್ಸು, ಇನ್ನೊಂದು ಪೋಲ್. ಸೊ ಇಲ್ಲಿ ಅಕಸ್ಮಾತ್ ಏನಾದರೂ ಸಪೋಸ್ ಇಫ್ ಪೋಲ್ ಏನಾದರೂ ಡಿಮ್ಯಾಂಡ್ ಆದರೆ ಅನ್ನೋದಕ್ಕೆ ಪ್ರಿಕಾಷನರಿಯಾಗಿ ಅವನು ಏನು ಮಾಡಬೇಕಾಗುತ್ತೆ ಅಂತಂದರೆ ಸೊ ವೋಟಿಂಗ್ ಕಾರ್ಡ್ಸನ್ನು ಕೂಡ ಅವನು ಸೊ ಈ ಶುಡ್ ಕೀಪ್ ಇಟ್ ರೆಡಿ ಅಂತ ಹೇಳ್ತೀವಿ. ಸೊ ಇಷ್ಟಾದಮೇಲೆ ಆಫ್ಟರ್ ದಿಸ್ ಇಷ್ಟೆಲ್ಲ ಅವನು ರೆಡಿಯಾಗಿ ಡ್ಯೂರಿಂಗ್ ದ ಮೀಟಿಂಗ್ ಇಟ್ಕೊಂಡ್ರೆ ಆಫ್ಟರ್ ದಿಸ್ ಮೀಟಿಂಗ್ ವಾಟ್ ಆರ್ ದ ಸೆಕ್ರೆಟರೀಸ್ ಡ್ಯೂಟೀಸ್ ಅಂತ ಬಂದಾಗ ಫಸ್ಟು ಪ್ರಿಪರೇಷನ್ ಆಫ್ ದಿ ಮಿನಿಟ್ಸ್ ಆಫ್ ದಿ ಮೀಟಿಂಗ್. ಸೊ ವಿ ನೋ ದ್ಯಾಟ್ ಸೊ ರೆಸಲ್ಯೂಷನ್ಸನ್ನು ಪಾಸ್ ಮಾಡಿ ದೆನ್ ಏನು ಮಾಡಿರ್ತಾರೆ ಅಂತಂದರೆ ಆ ಪ್ರೊಸೀಡಿಂಗ್ಸ್ನೆಲ್ಲನೂ ಕೂಡ ಅವನು ಬರ್ಕೊಂಡಿರ್ತಾನೆ. ಬೇಸ್ಡ್ ಆನ್ ದ್ಯಾಟ್
he has to prepare a minutes of the meeting. ಸೊ ಮಿನಿಟ್ಸ್ ಆಫ್ ದಿ ಮೀಟಿಂಗ್ ಅಂತಂದರೆ ಇಟ್ ಈಸ್ ಜನರಲಿ ಮಿನಿಟ್ಸನ್ನು ಬರ್ಕೊಳ್ಳೋ ಒಂದು ಇದು ಅಂತಂದರೆ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಇದಾಗಿರುತ್ತೆ, ಮ್ಯಾಟರ್ಸನ್ನು ಡಿಸ್ಕಸ್ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಏನೆಲ್ಲ ರೆಸೊಲ್ಯೂಷನ್ಸನ್ನು ಪಾಸ್ ಮಾಡಿ ಏನೆಲ್ಲ ಡಿಸ್ಕಷನ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇರುತ್ತೆ, ಅದನ್ನು ವರ್ಡ್ ಬೈ ವರ್ಡ್ ಆಗಿ ಅವನೇನು ಮಾಡಬೇಕಾಗುತ್ತೆ, ಆ ಮಿನಿಟ್ಸನ್ನು ಅವನು ಪ್ರಿಪೇರು ಮಾಡಬೇಕು. ಅದ್ರ ಜೊತೆಗೆ ಇಂಪ್ಲಿಮೆಂಟೇಷನ್ ಆಫ್ ದ ಡೈರೆಕ್ಟರ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಆ್ಯನ್ಯಲ್ ಜನರಲ್ ಮೀಟಿಂಗ್. ಸೊ ಏನೆಲ್ಲ ಡಿಸಿಷನ್ಸನ್ನು ತೊಗೊಂಡು ರೆಸೊಲ್ಯೂಷನ್ ಪಾಸ್ ಮಾಡಿರ್ತಾರೆ, ಸೊ ಆ ಡಿಸಿಷನ್ಸನ್ನು ಇಂಪ್ಲಿಮೆಂಟ್ ಅಥವಾ ಎಕ್ಸಿಕ್ಯೂಟ್ ಮಾಡುವಂತಹ, ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನು ಕೂಡ ಏನು ಮಾಡಬೇಕಾಗುತ್ತೆ, ಸೊ ಕಂಪನಿ ಸೆಕ್ರೆಟ್ರಿ ಮಾಡಬೇಕಾಗುತ್ತೆ. ಆ್ಯಂಡ್ ಫೈಲಿಂಗ್ ಆಫ್ ಆ್ಯನ್ಯುವಲ್ ಅಕೌಂಟ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ವಿತ್ ದ ರಿಜಿಸ್ಟ್ರಾರ್ ಆಫ್ ದಿ ಕಂಪನೀಸ್. ಸೊ ಆ್ಯನ್ಯುವಲ್ ಅಕೌಂಟ್ಸ್ ಏನಿರುತ್ತೆ ಅಥವಾ ಆ್ಯನ್ಯುವಲ್ ಅಕೌಂಟ್ಸ್ ಲೈಕ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲ ಏನಿರುತ್ತೆ, ಈ ಹ್ಯಾಸ್ ಟು ಫೈಲ್ ದೀಸ್ ಡಾಕ್ಯುಮೆಂಟ್ಸ್ ವಿತ್ ದ ರಿಜಿಸ್ಟ್ರಾರ್ ಆಫ್ ದಿ ಕಂಪನೀಸ್. ಆ್ಯಂಡ್ ಅದ್ರ ಜೊತೆಗೆ ಈ ಹ್ಯಾಸ್ ಟು ಸೆಂಡ್ ಎನ್ ಇಂಟಿಮೇಷನ್ ಆಫ್ ಅಪಾಯಿಂಟ್ಮೆಂಟ್ ಆ್ಯಂಡ್ ರೀಅಪಾಯಿಂಟ್ಮೆಂಟ್ ಆಫ್ ದ ಡೈರೆಕ್ಟರ್ಸ್ ಟು ಡೈರೆಕ್ಟರ್ಸ್ ಆ್ಯಂಡ್ ಮೇಕ್ ನೆಸೆಸರಿ ಚೇಂಜಸ್ ಇನ್ ದ ರಿಜಿಸ್ಟರ್ ಆಫ್ ದಿ ಡೈರೆಕ್ಟರ್ಸ್. ಸೊ ಡೈರೆಕ್ಟರ್ಸ್ ರಿಜಿಸ್ಟರ್ ಏನಿರುತ್ತೆ ಅದರಲ್ಲಿ ಅಪಾಯಿಂಟ್ಮೆಂಟ್ ಅಥವಾ ರೀಅಪಾಯಿಂಟ್ಮೆಂಟ್ ಅಂತ ಏನಿರುತ್ತೆ, ಸೊ ಅದ್ರ ಬಗ್ಗೆನೂ ಕೂಡ ಅವನೇನು ಮಾಡಬೇಕಾಗುತ್ತೆ, ಈ ಹ್ಯಾಸ್ ಟು ಮೇಕ್ ದ ಚೇಂಜಸ್ in the register of the directors, and then he has to make a note of it, and also he has to give that intimation. ಆ ಇನ್ಫಾರ್ಮೇಷನನ್ನು ಕೂಡ ಅವ್ರಿಗೆ ತಿಳಿಸ್ಬೇಕಾಗತ್ತೆ, ಇಂಟಿಮೇಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ಕೆಲಸವನ್ನು ಅವನೇನು ಮಾಡ್ತಾನೆ ಅಂತಂದರೆ ಜನರಲ್ಲಾಗಿ ಇದು ಏನು ಆಫ್ಟರ್ ದ ಮೀಟಿಂಗ್ ಏನಿರುತ್ತೆ ಆ ಟೈಮಲ್ಲಿ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.